ನಮ್ಮೆಲ್ಲರಿಗೂ ಯಾವುದಾದ್ರೂ ಒಂದು ಬಣ್ಣ ತುಂಬಾ ಇಷ್ಟ ಆಗಿರುತ್ತೆ, ಮತ್ತೆ ಅದೇ ನಮ್ಮ ಔರಾ ಕಲರ್ ಆಗಿರುತ್ತೆ. ಪ್ರತಿಯೊಬ್ಬ ಮನುಷ್ಯನ ಬಳಿ ಒಂದು ಔಟರ್ ಎನರ್ಜಿ ಫೀಲ್ಡ್ ಇರುತ್ತೆ, ಅದನ್ನು ನಾವು ಔರಾ ಅಂತೀವಿ. ಈ ಎನರ್ಜಿ ನಮ್ಮ ಥಾಟ್ಸ್, ಇಮೋಷನ್ಸ್ ಮತ್ತೆ ಸ್ಪಿರಿಚುವಲ್ ಅವೇರ್ನೆಸ್ ನ ರಿಫ್ಲೆಕ್ಷನ್ ಆಗಿರುತ್ತೆ. ಅದಕ್ಕೆ ಬೇರೆ ಬೇರೆ ಬಣ್ಣಗಳ ಒಂದು ಮೀನಿಂಗ್ ಇರುತ್ತೆ, ಮತ್ತೆ ಒಂದು ಪರ್ಸನಾಲಿಟಿ ಟ್ರೇಟ್ಸ್ ಇರುತ್ತೆ. ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ತಿಳಿಯೋಣ ನಿಮ್ಮ ಔರಾ ಕಲರ್ ಯಾವುದು, ಮತ್ತೆ ಇದು ನಿಮ್ಮ ಬಗ್ಗೆ ಏನು ಹೇಳುತ್ತೆ ಅನ್ನೋದು. ಹಾಗಿದ್ರೆ ಎಲ್ಲಕ್ಕಿಂತ ಮೊದಲು ತಿಳಿಯೋಣ ರೆಡ್ ಔರಾ ಬಗ್ಗೆ. ಇದು ಪವರ್ ಹೌಸ್ ಆಗಿರುತ್ತೆ. ರೆಡ್ ಔರಾ ಇರುವಂತಹ ಜನ ತುಂಬಾ ಕಾನ್ಫಿಡೆಂಟ್ ಮತ್ತೆ ಬೋಲ್ಡ್ ಪರ್ಸನಾಲಿಟಿ ಹೊಂದಿರುವ ಜನ ಆಗಿರ್ತಾರೆ. ಬೇರೆಯವರಿಗೆ ಲೀಡ್ ಮಾಡುವುದು ಇವರಿಗೆ ಗೊತ್ತಿರುತ್ತೆ. ಕ್ಲಿಯರೆಸ್ಟ್ ಪರ್ಸನಾಲಿಟಿ ಇಂಡಿಕೇಟ್ ಮಾಡ್ತಾರೆ. ಇವರು ತುಂಬಾ ಹೈ ಎನರ್ಜಿ ಹೊಂದಿರುವ ಜನ ಆಗಿರ್ತಾರೆ, ಮತ್ತೆ ತಮ್ಮ ಜೀವನವನ್ನು ಫುಲ್ ಸ್ಪೀಡ್ ನಿಂದ ಬದುಕಬೇಕು ಅನ್ಕೊಳ್ತಾರೆ. ಜೀವನದಲ್ಲಿದ್ದ ಚಾಲೆಂಜಸ್ ಇವರಿಗೆ ತೊಂದರೆ ಕೊಡೋದಿಲ್ಲ, ಬದಲಾಗಿ ಇನ್ನೂ ಎಕ್ಸೈಟ್ ಮಾಡುತ್ತೆ. ಇವರು ತುಂಬಾ ಪ್ಯಾಷನೇಟ್, ಆಂಬಿಷಿಯಸ್ ಮತ್ತೆ ಧೈರ್ಯ ಹೊಂದಿರುವ ಜನ ಆಗಿರ್ತಾರೆ. ಅದಕ್ಕೆ ತಕ್ಷಣ ನಿರ್ಧಾರ ತಗೊಳ್ಳಲು ಮತ್ತೆ ರಿಸ್ಕ್ ತಗೊಳ್ಳಲು ಇವರು ಹೆದರೋದಿಲ್ಲ. ಇವರ ವೀಕ್ನೆಸ್ ಬಗ್ಗೆ ಮಾತಾಡುವುದು ಆದ್ರೆ ಕೆಲವೊಮ್ಮೆ ಇಂಪಲ್ಸಿವ್ ಆಗಿರ್ತಾರೆ, ಅಂದ್ರೆ ಯೋಚನೆ ಮಾಡದೆ ನಿರ್ಧಾರ ತಗೊಳ್ಳೋದು, ಅಗ್ರೆಸಿವ್ ಬಿಹೇವಿಯರ್ ಅನ್ನ ತೋರಿಸೋದು ಇವರಿಗೆ ಇವರ ವೀಕ್ನೆಸ್ ಆಗಿರುತ್ತೆ. ಪಾಯಿಂಟ್ ನಂಬರ್ 2, ಆರೆಂಜ್ ಔರಾ. ಇದಾಗಿರುತ್ತೆ ಕ್ರಿಯೇಟಿವಿಟಿ ಸೋಲ್. ಇವರು ಹೊಸ ಐಡಿಯಾಸ್ ಮತ್ತೆ ಇನೋವೇಟಿವ್ ಥಿಂಕಿಂಗ್ ನ ಮಾಸ್ಟರ್ ಆಗಿರ್ತಾರೆ. ಪ್ರತಿ ಕ್ಷಣ ಮೋಟಿವೇಟೆಡ್ ಆಗಿರ್ತಾರೆ ಮತ್ತೆ ಬೇರೆಯವರಿಗೂ ತಮ್ಮ ಎನರ್ಜಿಯಿಂದ ಇನ್ಸ್ಪೈರ್ ಮಾಡ್ತಾರೆ. ಇವರ ಔರಾ ಜಾಸ್ತಿ ಪಾಸಿಟಿವಿಟಿಯಿಂದ ಕೂಡಿರುತ್ತೆ. ಹೊಸ ಜನ ಮತ್ತೆ ಹೊಸ ಎಕ್ಸ್ಪೀರಿಯನ್ಸ್ ಇವರಿಗೆ ತುಂಬಾ ಅವಶ್ಯಕವಾಗಿರುತ್ತೆ. ಇವರು ತುಂಬಾ ಚಾರ್ಮ್ ಪರ್ಸನಾಲಿಟಿ ಹೊಂದಿರುವ ಜನ ಆಗಿರ್ತಾರೆ. ಇವರ ಆಕರ್ಷಣೆ ಜನರಿಗೆ ತುಂಬಾ ಇಷ್ಟ ಆಗುತ್ತೆ. ಇವರಿಗೆ ಫಿಕ್ಸ್ ರೂಟೀನ್ ಇಷ್ಟ ಆಗೋದಿಲ್ಲ. ತಮ್ಮ ಇಷ್ಟದಂತೆ ಕೆಲಸ ಮಾಡಲು ಆಸೆ ಪಡ್ತಾರೆ. ಏನಾದ್ರೂ ಡಿಫ್ರೆಂಟ್ ಆಗಿ ಯೂನಿಕ್ ಆಗಿ ಮಾಡಲು ಇಷ್ಟ ಪಡ್ತಾರೆ. ಜನರನ್ನ ನೋಡಿ ನಟನೆ ಮಾಡುವುದು ಇವರಿಗೆ ಇಷ್ಟ ಆಗೋದಿಲ್ಲ. ಇವರ ವೀಕ್ನೆಸ್ ಬಗ್ಗೆ ತಿಳಿಯುವುದು ಆದರೆ ರೂಟೀನ್ ಮತ್ತೆ ಸ್ಟ್ರಕ್ಚರ್ ಇವರಿಗೆ ಬೋರಿಂಗ್ ಅನಿಸುತ್ತೆ. ಕೆಲವೊಮ್ಮೆ ಇಂಪಲ್ಸಿವ್ಲಿ ಹೊಸ ಕೆಲಸ ಪ್ರಾರಂಭ ಮಾಡ್ತಾರೆ ಅಥವಾ ಸರಿಯಾದ ಮಾಹಿತಿ ಇಲ್ಲದೆ ನಿರ್ಧಾರ ತಗೊಳ್ತಾರೆ. ಮುಂದೆ ಇವರಿಗೆ ತೊಂದರೆ ಉಂಟು ಮಾಡುತ್ತೆ. ಏನಾದ್ರೂ ಡಿಫ್ರೆಂಟ್ ಆಗಿ ಮಾಡಬೇಕು ಅನ್ನೋ ಯೋಚನೆಯಲ್ಲಿ ಕೆಲವೊಮ್ಮೆ ಇವರು ಸಿಕ್ಕಿ ಬೀಳ್ತಾರೆ. ಪಾಯಿಂಟ್ ನಂಬರ್ 3, ಯೆಲ್ಲೋ ಔರಾ. ಇವರು ಥಿಂಕರ್ ಪರ್ಸನಾಲಿಟಿಯ ಜನ ಆಗಿರ್ತಾರೆ, ಅಂದ್ರೆ ತುಂಬಾ ಇಂಟೆಲೆಕ್ಚುವಲ್, ಬುದ್ಧಿವಂತ ಜನ ಆಗಿರ್ತಾರೆ. ಇವರು ಹೊಸ ಕಾನ್ಸೆಪ್ಟ್ ಮತ್ತೆ ಹೊಸ ನಾಲೆಜ್ ಅನ್ನ ಎಕ್ಸ್ಪ್ಲೋರ್ ಮಾಡಲು ಇಷ್ಟಪಡ್ತಾರೆ. ಕೇವಲ ಪುಸ್ತಕ ಓದುವುದು ಅಲ್ಲ, ಬದಲಾಗಿ ಎಕ್ಸ್ಪ್ಲೋರ್ ನ ಹಾಗೆ ಪ್ರಾಕ್ಟಿಕಲಿ ನಾಲೆಜ್ ಕಲೆಕ್ಟ್ ಮಾಡುವುದು ಇವರ ಹಾಬಿ ಆಗಿರುತ್ತೆ. ಇವರು ತುಂಬಾ ಕ್ಯೂರಿಯಸ್ ಮೈಂಡ್ ಹೊಂದಿರುವ ಜನ ಆಗಿರ್ತಾರೆ. ಇವರು ಪ್ರತಿಕ್ಷಣ ಯಾಕೆ, ಏನು ಮತ್ತೆ ಹೇಗೆ ಅನ್ನೋದನ್ನ ತಿಳಿದುಕೊಳ್ಳುವ ಹಂಬಲದಲ್ಲಿ ಇರ್ತಾರೆ. ಇವರು ತುಂಬಾ ಲಾಜಿಕಲ್ ಮತ್ತೆ ಸ್ಟ್ರಾಟಜಿಕ್ ಥಿಂಕರ್ ಆಗಿರ್ತಾರೆ. ಪ್ರತಿಯೊಂದು ಸಮಸ್ಯೆಯ ಪರಿಹಾರ ಕಂಡುಕೊಳ್ತಾರೆ. ಇವರ ವೀಕ್ನೆಸ್ ಬಗ್ಗೆ ತಿಳಿಯುವುದು ಆದರೆ ಓವರ್ ಥಿಂಕಿಂಗ್ ನ ಕಾರಣದಿಂದ ಸ್ಟ್ರೆಸ್ ಆಗಬಹುದು. ಕೆಲವೊಮ್ಮೆ ಇಮೋಷನಲಿ ಅನ್ಸ್ಟೇಬಲ್ ಆಗಿರ್ತಾರೆ. ಪಾಯಿಂಟ್ ನಂಬರ್ 4, ಗ್ರೀನ್ ಔರಾ. ಇವರು ಆಗಿರ್ತಾರೆ ಹೀಲರ್. ಇವರು ಬೇರೆಯವರ ಪ್ರತಿ ತುಂಬಾ ಸೆನ್ಸಿಟಿವ್ ಆಗಿರ್ತಾರೆ. ಬೇರೆಯವರಿಗೆ ಸಹಾಯ ಮಾಡುವುದು ಇವರಿಗೆ ನ್ಯಾಚುರಲಿ ಬರುತ್ತೆ. ಕೇರ್ ಮಾಡುವ ಗುಣ ಇವರಲ್ಲಿ ಮೊದಲಿನಿಂದಲೇ ಇರುತ್ತೆ. ಮತ್ತೆ ಇವರ ಪರ್ಸನಾಲಿಟಿ ಜನರಿಗೆ ಟೂ ಗುಡ್ ಟು ಬಿ ಟ್ರೂ ಅನಿಸುತ್ತೆ. ಒಬ್ಬ ವ್ಯಕ್ತಿ ಇಷ್ಟೊಂದು ಒಳ್ಳೆಯವನು ಆಗಿರಲು ಹೇಗೆ ಸಾಧ್ಯ ಅಂತ ಬೇರೆಯವರಿಗೆ ಇವರನ್ನ ನೋಡಿ ಅನಿಸುತ್ತೆ. ಇವರು ತುಂಬಾ ಬ್ಯಾಲೆನ್ಸ್ ಪರ್ಸನಾಲಿಟಿ ಶೋ ಮಾಡ್ತಾರೆ. ತಮ್ಮಕ್ಕಿಂತ ಮೊದಲು ಬೇರೆಯವರ ಬಗ್ಗೆ ಯೋಚನೆ ಮಾಡಲು ಇಷ್ಟಪಡ್ತಾರೆ. ಬೇರೆಯವರ ಸಮಸ್ಯೆ ಕೇಳುವುದು, ಅದನ್ನ ಸಾಲ್ವ್ ಮಾಡಲು ಸಮಯ ಕೊಡ್ತಾರೆ. ಅವರಿಗೆ ಸಮಾಧಾನ ಮಾಡುವ ಪ್ರಯತ್ನ ಮಾಡುವುದು ಇವರ ಅಭ್ಯಾಸ ಆಗಿರುತ್ತೆ. ಇವರ ವೀಕ್ನೆಸ್ ಬಗ್ಗೆ ತಿಳಿಯುವುದು ಆದರೆ ಗ್ರೀನ್ ಔರಾ ಹೊಂದಿರುವ ಜನ ಎಷ್ಟು ಒಳ್ಳೆಯವರು ಆಗಿರ್ತಾರೆ ಅಂದ್ರೆ ಕೆಲವೊಮ್ಮೆ ತಮ್ಮ ಅವಶ್ಯಕತೆಗಳನ್ನ ಇಗ್ನೋರ್ ಮಾಡ್ತಾರೆ. ಇದರ ಔಟ್ಕಮ್ ಇವರಿಗಾಗಿ ನೆಗೆಟಿವ್ ಆಗಿರುತ್ತೆ. ಇವರು ಬೇರೆಯವರನ್ನ ಬೇಗ ನಂಬ್ತಾರೆ, ಜನರನ್ನ ಒಳ್ಳೆಯವರು ಎಂದು ತಿಳಿದುಕೊಳ್ತಾರೆ. ಯಾವಾಗ ಅವರ ವರ್ತನೆಯಲ್ಲಿ ಬದಲಾವಣೆ ಕಾಣಲು ಪ್ರಾರಂಭ ಆಗುತ್ತೆ, ಆಗ ಅದನ್ನ ಅಕ್ಸೆಪ್ಟ್ ಮಾಡುವುದು ಇವರಿಗೆ ತುಂಬಾ ಕಷ್ಟ ಆಗಿರುತ್ತೆ. ಪಾಯಿಂಟ್ ನಂಬರ್ 6, ಬ್ಲೂ ಔರಾ. ಅಂದ ಹಾಗೆ ಇವರು ಕೂಡ ಡೀಪ್ ಥಿಂಕಿಂಗ್ ಮಾಡುವುದರಲ್ಲಿ ನಂಬಿಕೆ ಇಡ್ತಾರೆ. ಕೇವಲ ಸರ್ಫೇಸ್ ಲೆವೆಲ್ ನಲ್ಲಿ ಅಲ್ಲ, ಬದಲಾಗಿ ಪ್ರತಿಯೊಂದನ್ನು ಡೀಪರ್ ಲೆವೆಲ್ ನಲ್ಲಿ ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಇವರು ತುಂಬಾ ಆನೆಸ್ಟ್ ಆಗಿರ್ತಾರೆ ಮತ್ತೆ ಎಥಿಕಲ್ ಆಗಿರ್ತಾರೆ. ಇವರ ಮಾರಲ್ ವ್ಯಾಲ್ಯೂಸ್ ಇವರ ಜೀವನದ ಬೇಸ್ ಆಗಿರುತ್ತೆ. ಅದರ ಜೊತೆಗೆ ಆಟ ಆಡುವ ಪ್ರಯತ್ನ ಮಾಡೋದಿಲ್ಲ. ತಪ್ಪಿನ ವಿರುದ್ಧ ಮಾತಾಡುವ ಧೈರ್ಯ ಹೊಂದಿರ್ತಾರೆ ಮತ್ತೆ ಸರಿಯಾಗಿ ಇರುವುದರ ಪ್ರತಿ ಧ್ವನಿ ಆಗ್ತಾರೆ. ಇವರ ವೀಕ್ನೆಸ್ ಬಗ್ಗೆ ಮಾತಾಡುವುದು ಆದರೆ ಇವರು ತುಂಬಾ ಬೇಗ ಇಮೋಷನಲಿ ಡಿಟ್ಯಾಚ್ ಆಗ್ತಾರೆ ಮತ್ತೆ ಒಬ್ಬಂಟಿ ಆಗಿರಲು ಇಷ್ಟಪಡ್ತಾರೆ. ಪಾಯಿಂಟ್ ನಂಬರ್ 7, ವೌಲೆಟ್ ಔರಾ. ಇವರು ಸ್ಪಿರಿಚುವಲಿ ತುಂಬಾ ಕನೆಕ್ಟೆಡ್ ಆಗಿರ್ತಾರೆ. ಹೈಯರ್ ಕಾನ್ಶಿಯಸ್ ಲೆವೆಲ್ ಮತ್ತೆ ಡೀಪರ್ ವಿಸ್ಡಮ್ ನಿಂದ ಕೂಡಿರ್ತಾರೆ. ಇವರ ಒಂದು ಬೇರೆ ಇಮ್ಯಾಜಿನರಿ ಜಗತ್ತೇ ಇರುತ್ತೆ. ತುಂಬಾ ಯೂನಿಕ್ ಐಡಿಯಾಸ್ ಮತ್ತೆ ವಿಷನರಿ ಥಿಂಕಿಂಗ್ ಇವರಲ್ಲಿ ಇರುತ್ತೆ. ಇವರ ಕೆಲವೊಮ್ಮೆ ಸೂಪರ್ ನ್ಯಾಚುರಲ್ ಪವರ್ನ ತರ ಅನಿಸುತ್ತೆ, ಏಕೆಂದ್ರೆ ಇವರು ಬೇರೆಯವರನ್ನ ಸರಿಯಾಗಿ ಅರ್ಥ ಮಾಡಿಕೊಳ್ತಾರೆ. ಅವರ ಸೋಲ್ ಅನ್ನ ಕನೆಕ್ಟ್ ಮಾಡ್ತಾರೆ. ಅವರ ಎನರ್ಜಿಯನ್ನ, ಅವರ ಇಮೋಷನ್ಸ್ ಅನ್ನ ತುಂಬಾ ಡೀಪರ್ ಲೆವೆಲ್ ನಲ್ಲಿ ಮತ್ತೆ ತುಂಬಾ ಸರಿಯಾಗಿ ಅರ್ಥ ಮಾಡಿಕೊಳ್ತಾರೆ. ಇವರ ವೀಕ್ನೆಸ್ ಬಗ್ಗೆ ತಿಳಿಯುವುದು ಆದರೆ ಇವರು ಕೆಲವೊಮ್ಮೆ ರಿಯಾಲಿಟಿನಿಂದ ಡಿಸ್ಕನೆಕ್ಟ್ ಆಗಿರ್ತಾರೆ ಮತ್ತೆ ನಾರ್ಮಲ್ ಜನರ ಹಾಗೆ ಯೋಚನೆ ಮಾಡೋದಿಲ್ಲ. ಅಂದ್ರೆ ಸೆಲ್ಫ್ ಎಕ್ಸ್ಪ್ಲೋಷನ್ ಲೆವೆಲ್ ನಲ್ಲಿ ತಗೊಂಡು ಹೋಗುತ್ತೆ ಇವರ ಯೋಚನೆ. ಪಾಯಿಂಟ್ ನಂಬರ್ 8, ವೈಟ್ ಔರಾ.
ಇವರಲ್ಲಿ ಮೆಂಟಲ್ ಪೀಸ್ ಮತ್ತೆ ಮೆಂಟಲ್ ಕ್ಲಾರಿಟಿ ಕೂಡ ಜಾಸ್ತಿ ಆಗಿರುತ್ತೆ. ಇವರು ಕೂಡ ಬೇರೆಯವರಿಗೆ ಸಹಾಯ ಮಾಡಲು ಆಸೆ ಪಡ್ತಾರೆ, ಅದರಿಂದ ಏನನ್ನೂ ಅಕ್ಸೆಪ್ಟ್ ಮಾಡೋದಿಲ್ಲ. ಆದರೆ ತಮ್ಮ ಲಾಭದ ಬಗ್ಗೆ ಯಾವತ್ತೂ ಯೋಚನೆ ಮಾಡೋದಿಲ್ಲ, ಕೇವಲ ಬೇರೆಯವರಿಗೆ ಸಹಾಯ ಮಾಡುವುದರ ಬಗ್ಗೆ ಯೋಚನೆ ಮಾಡ್ತಾರೆ. ವೈಟ್ ಔರಾ ಇರುವಂತಹ ಜನ ಪ್ರಾಕ್ಟಿಕಲಿ ಮತ್ತೆ ಸ್ಪಿರಿಚುವಲಿ ಎರಡರದ್ದು ಮಿಕ್ಸ್ ಕಾಂಬಿನೇಷನ್ ಆಗಿರ್ತಾರೆ. ಪಾಯಿಂಟ್ ನಂಬರ್ 9, ಬ್ಲ್ಯಾಕ್ ಔರಾ. ಇವರ ಪರ್ಸನಾಲಿಟಿಯಲ್ಲಿ ದೊಡ್ಡ ಚೇಂಜ್ ನ ಪ್ರೋಗ್ರೆಸ್ ನಡೀತಾ ಇರುತ್ತೆ. ಇವರು ಈ ತರ ಇರ್ತಾರೆ, ಒಬ್ಬಂಟಿಯಾಗಿದ್ದು ಬೆಟರ್ ಫೀಲ್ ಮಾಡ್ತಾರೆ ಮತ್ತೆ ಜಾಸ್ತಿ ಜನರ ಮಧ್ಯೆ ಇರಲು ಇಷ್ಟ ಪಡೋದಿಲ್ಲ. ಕಡಿಮೆ ಜನರಿಗೆ ತನ್ನ ಜೀವನದಲ್ಲಿ ಬರಮಾಡಿಕೊಳ್ತಾರೆ. ಒಳಗಿನಿಂದ ಇವರು ಸ್ಟ್ರಾಂಗ್ ಆಗಿರ್ತಾರೆ ಮತ್ತೆ ತನ್ನ ಹಳೆಯ ಅಭ್ಯಾಸಗಳನ್ನ ಬಿಡುವ ಪ್ರಯತ್ನ ಮಾಡ್ತಾನೆ ಇರ್ತಾರೆ. ಜಾಸ್ತಿ ಡೀಪ್ ಥಿಂಕರ್ ಆಗಿರ್ತಾರೆ, ಇದರಿಂದ ಓವರ್ ಥಿಂಕಿಂಗ್ ಮಾಡುವುದು ಇವರ ದಿನನಿತ್ಯದ ಕೆಲಸ ಆಗಿರುತ್ತೆ. ಇವರ ಮೈಂಡ್ ಸೆಟ್ ಯಾವತ್ತೂ ಗ್ರೋ ಮಾಡ್ತಾ ಹೋಗುವುದು ಆಗಿರುತ್ತೆ. ತಮ್ಮ ಭಯ ಮತ್ತೆ ವೀಕ್ನೆಸ್ ಅನ್ನ ಫೇಸ್ ಮಾಡುವುದು ಇವರಿಗೆ ಗೊತ್ತಿರುತ್ತೆ ಮತ್ತೆ ಅದನ್ನ ಸರಿಯಾಗಿ ಎದುರಿಸುತ್ತಾರೆ ಮತ್ತೆ ಯಾವಾಗ್ಲೂ ಗ್ರೋ ಮಾಡ್ತಾ ಇರ್ತಾರೆ. ಹಾಗಿದ್ರೆ ಇವರ ವೀಕ್ನೆಸ್ ಬಗ್ಗೆ ತಿಳಿಯುವುದು ಆದರೆ ಎಷ್ಟು ಇವರು ಇಮೋಷನಲಿ ಸ್ಟ್ರಾಂಗ್ ಪ್ರೆಸೆಂಟ್ ಮಾಡ್ತಾರೆ ಅಷ್ಟೊಂದು ಸ್ಟ್ರಾಂಗ್ ಆಗಿರೋದಿಲ್ಲ. ಇದರಿಂದಲೇ ಕೆಲವೊಮ್ಮೆ ಇವರಿಗೆ ಐಸೋಲೇಷನ್ ಅಲ್ಲಿ ಹೋಗುವ ಅವಶ್ಯಕತೆ ಎದುರಾಗುತ್ತೆ. ಪಾಯಿಂಟ್ ನಂಬರ್ 10, ರ್ಯಾಂಬೋ ಔರಾ. ಇದೊಂದು ಯೂನಿಕ್ ಗುಣ ಆಗಿರುತ್ತೆ. ಎಲ್ಲಾ ತರಹದ ಔರಾಗಳ ಇದೊಂದು ಮಿಕ್ಸರ್ ಆಗಿರುತ್ತೆ. ಒಂದ್ ವೇಳೆ ನಿಮ್ಮಲ್ಲೂ ಈ ಎಲ್ಲಾ ಬಣ್ಣಗಳ ಕೆಲವೊಂದು ಗುಣಗಳು ಇದ್ರೆ ನೀವು ಒಬ್ಬ ರ್ಯಾಂಬೋ ಔರಾನ ಗುಣಗಳನ್ನ ಹೊಂದಿದ್ದೀರಾ ಎಂದರ್ಥ. ಇವರು ಅಡಾಪ್ಟೇಬಲ್ ಆಗಿರ್ತಾರೆ, ಮಲ್ಟಿ ಟ್ಯಾಲೆಂಟೆಡ್, ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಹೊಂದಿಕೊಳ್ಳುವ ಗುಣ ಇವರಲ್ಲಿ ಇರುತ್ತೆ. ಇವರಲ್ಲಿ 2ರಿಂದ 3 ಪರ್ಸನಾಲಿಟಿಗಳ ಗುಣಗಳನ್ನು ಕಾಣಲು ಸಿಗುತ್ತೆ. ಒಂದ್ ವೇಳೆ ನೀವು ಕೂಡ ಈ ರ್ಯಾಂಬೋ ಔರಾದಲ್ಲಿ ಬರುವಂತವರು ಆಗಿದ್ರೆ ಕಾಮೆಂಟ್ಸ್ ಬಾಕ್ಸ್ ನಲ್ಲಿ ನಿಮ್ಮ ಪರ್ಸನಾಲಿಟಿ ಯಾವುದು ಅನ್ನೋದು ಕಮೆಂಟ್ ಮಾಡಿ ತಿಳಿಸಿ. ಹಾಗಿದ್ರೆ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಆಗುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಏನೇ ಇದ್ರು ಕಾಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾ ಪೇಜ್ ಅನ್ನು ಫಾಲೋ ಮಾಡಿ. ಬಾಯ್ ಬಾಯ್.